ಎಲ್ರಿಗೂ ನಮಸ್ಕಾರ ಗುರು. ನಾನಿವತ್ತು ಕುವೈತಲ್ಲಿರುವಂಥ ಒಂದು ಸೂಪರ್ ಆಗಿರೋ ಬ್ಯಾಡ್ಮಿಂಟನ್ ಅಕಾಡೆಮಿಗೆ ಜಾಯ್ನ್ ಆಗಿದ್ದೀನಿ. ಅದರ ಹೆಸರು ಬಂದು ಐ ಸ್ಮ್ಯಾಶ್ ಬ್ಯಾಡ್ಮಿಂಟನ್ ಅಕಾಡೆಮಿ ಅಂತ. ಇಲ್ಲಿ ನಮಗೆ ಕೋಚಿಂಗ್ ಕೊಡೋದ್ರ ಜೊತೆಗೆ ನಮಗೆ ತುಂಬ ಟೆಕ್ನಿಕ್ಸ್ಗಳನ್ನೆಲ್ಲ ಹೇಳ್ಕೊಡ್ತಾರೆ. ಮತ್ತು ಬ್ಯಾಡ್ಮಿಂಟನ್ ಆಡಬೇಕಾದ್ರೆ ಏನೆಲ್ಲ ನಾವು ಪರ್ಚೇಸ್ ಮಾಡಬೇಕು, ಇನ್ನು ಬಿಗಿನರ್ಸ್ ಆಗಿದ್ದವ್ರು ಏನೆಲ್ಲ ಮಾಡಬೇಕಾಗುತ್ತೆ, ಏನೆಲ್ಲ ಥಿಂಗ್ಸ್ ಬೈ ಮಾಡಬೇಕಾಗುತ್ತೆ, ಇದೆಲ್ಲ ನಾನು ನಿಮಗೆ ನನ್ನ ವೀಡಿಯೋ ಮುಖಾಂತರ ಇವತ್ತಿನ ವ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಬನ್ನಿ ನನ್ನ ಜೊತೆ, ನೀವು ಕೂಡ ನಮ್ಮ ಬ್ಯಾಡ್ಮಿಂಟನ್ ಕೋರ್ಟ್ನ ಆಡೋದ್ರ ಜೊತೆಗೆ ನೋಡಿಕೊಂಡು ಎಂಜಾಯ್ ಮಾಡ್ರಂತೆ. ಇದು ಪ್ರೊಫೆಷ್ನಲ್ ಕೋರ್ಟ್ ಆಗಿರೋದ್ರಿಂದ ನಾವಿಲ್ಲಿ ಪ್ರೊಫೆಷ್ನಲ್ ಶೂಗಳನ್ನ ಯೂಸ್ ಮಾಡಬೇಕು. ಅಂದರೆ ಶೂನಲ್ಲಿ ತುಂಬ ವೆರೈಟಿ ಇರುತ್ತೆ. ಇಲ್ಲಿಗೆ ಸ್ಪೆಸಿಫಿಕ್ ಆಗಿ ನಾನ್ ಮಾರ್ಕೆಬಲ್ ಶೂಸ್ ಅಂತ ಇರುತ್ತೆ, ಅದನ್ನು ಮಾತ್ರ ಯೂಸ್ ಮಾಡೋಕ್ಕೂ ಬನ್ನಿ ತೋರಿಸ್ತೀನಿ. ಸೊ ನಾನು ಯೂಸ್ ಮಾಡ್ತಿರೋ ಶೂಸ್ ಬಂದು ಯಾವ ಕಂಪ್ನಿದು ಅಂದರೆ ಟ್ರೂ ಕಾಷನ್ ಅಂತ ಕಂಪ್ನಿ ಹೆಸರು. ಟ್ರೂ ಕಾಷನ್. ಆ್ಯಕ್ಚುಲಿ ಇದ್ರ ಪ್ರೈಸ್ ಬಂದು 11 KD ಆಗುತ್ತೆ. 11 KD ಅಂದರೆ ಹತ್ತತ್ರ 3,000 ಗುರು. ಈ ಶೂಸಿಗೆ 3,000 ಪ್ರೈಸ್ ಆಗುತ್ತೆ. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ. ಸೊ ಇಲ್ಲಿ ಈ ಥರ ಲೈನ್ಸ್ ಇರಬೇಕು. ಅಂದರೆ ನಾರ್ಮಲ್ ಶೂಗೆ ಈ ಥರ ಬರಲ್ಲ. ಇದು ಸ್ವಲ್ಪ ಜಾಸ್ತಿ ಗ್ರಿಪ್ ಕೊಡುತ್ತೆ. ಎಲ್ಲಿ ನೆಲಕ್ಕೆ ಈ ಥರ, ಇದು ಸ್ವಲ್ಪ ವುಡನ್ದಲ್ಲಿ ಮಾಡಿರೋಂಥ ಕೋಡ್ಗಳು ಇದು ಸ್ವಲ್ಪ ಗ್ರಿಪ್ ಕೊಡುತ್ತೆ. ಸೊ ನಾರ್ಮಲ್ ಶೂಸ್ ಆದರೆ ಈ ಥರ ಗ್ರಿಪ್ ಸಿಗಲ್ಲ, ಅಂದರೆ ಜಾರಿ ಬೀಳೋಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಾವು ಈ ಥರ ಶೂಸ್ಗಳನ್ನ ಯೂಸ್ ಮಾಡಬೇಕು. ಅಂದರೆ ಪ್ರೊಫೆಷ್ನಲ್ ಆಗಿ ಆಡುವಂಥ ಎಲ್ಲ ಬ್ಯಾಡ್ಮಿಂಟನ್ ಪ್ಲೇಯರ್ಸ್ಗಳೆಲ್ಲ ಪ್ರೊಫೆಷ್ನಲ್ ಕೋರ್ಟ್ಗಳಿಗೆ ಈ ಥರ ಶೂಸ್ನ ಯೂಸ್ ಮಾಡ್ತೀವಿ. ಇದು ಇನ್ನೂ ಜಾಸ್ತಿ ಪ್ರೈಸ್ದು ಸಿಗುತ್ತೆ. ನಾನು ಬಿಗಿನರ್ ಅಲ್ಲ ನಾನು, ಸೊ ಹಾಗಾಗಿ ನಾನು ಜಾಸ್ತಿ ಪ್ರೈಸ್ ತೊಗೊಂಡೋಗಿಲ್ಲ. ಒಂದು ಪರವಾಗಿಲ್ಲ, 3,000 ಅಂದ್ರೆ ಕಿತ್ಕೊಂಡು ಹೋಗುತ್ತೆ ಗುರು. ನಮಗೆ 3,000 ಸ್ವಲ್ಪ ಜಾಸ್ತಿನೇ. ಸೊ ಅಲ್ಲಿವರೆಗೂ ಮೇಂಟೈನ್ ಮಾಡೋದಕ್ಕೆ ಕಿತ್ತೋಗೋರು. ಓಕೆ, ಇವಾಗ ಶೂಸ್ ವೇರ್ ಮಾಡ್ಬೇಕು. ಆ್ಯಕ್ಚುಲಿ ಒಳಗಡೆ ಎಲ್ಲ ನಾರ್ಮಲ್ ಇದನ್ನು ಬಳಸೋಂಗಿಲ್ಲ, ಅಂದರೆ ಚಪ್ಪಲೆಲ್ಲ ಬಳಸೋಂಗಿಲ್ಲ. ಒಳಗಡೆ ಡೈರೆಕ್ಟು ಶೂಸಲ್ಲಿ ಹಾಕ್ಕೊಂಡು ಆಟ ಆಡಬೇಕು. ಸೊ ಇವಾಗ ಸಾಕ್ಸ್ ಹಾಕೊಳ್ಳೋಣ. ತುಂಬ ಸ್ವೆಟ್ ಆಗುತ್ತೆ ಆಟ ಆಡಬೇಕಾದ್ರೆ. ಸೊ ಸಾಕ್ಸ್ ಹಾಕಬೇಕು, ಇಲ್ಲಾಂದರೆ ಸಾಕ್ಸ್ ಹಾಕಿದ್ರೆ ಶೂಸ್ ಹಾಳಾಗುತ್ತೆ ಬೇಗ. ಸೊ ಹಾಗಾಗಿ ಸಾಕ್ಸ್ ಹಾಕಿ ಶೂಸ್ ಹಾಕಿದರೆ ಸ್ವಲ್ಪ ಸೇಫ್ಟಿ ಇರುತ್ತೆ. ಸೊ ಪ್ರೊಫೆಷ್ನಲ್ ಬ್ಯಾಡ್ಮಿಂಟನ್ ಶೂಸ್ ಫಾರ್ ಬಿಗಿನರ್ಸ್. ಮತ್ತು ನಾನು ನಿಮಗೆ ನಂದು ಬ್ಯಾಟ್ ತೋರಿಸ್ತೀನಿ. ನಾನು ಯಾವ ಕಂಪ್ನಿ ಬ್ಯಾಟ್ ಯೂಸ್ ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಅದು ಸಖತ್ತಾಗಿದೆ. ನಾನು ಡಿಫ್ರೆನ್ಸ್ ಹೇಳ್ತೀನಿ, ಮತ್ತು ನಾರ್ಮಲ್ ಬ್ಯಾಟ್ಗೂ ಮತ್ತು ಅದು ಪ್ರೊಫೆಷ್ನಲ್ ಬ್ಯಾಟಿಗೂ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳ್ತೀನಿ ನೋಡಿ. ಆಡೋರಿಗೆ ಗೊತ್ತಿರುತ್ತೆ ಚೆನ್ನಾಗಿ, ಬಟ್ ನಾವು ಹಳ್ಳಿ ಕಡೆಯಲ್ಲಿ ಆಡ್ತಿರ್ಬೇಕಾದ್ರೆ ನಾರ್ಮಲ್ ಬ್ಯಾಟ್ಗಳನ್ನ ಉಪಯೋಗಿಸಿರ್ತೀವಿ. ಸೊ ಹಂಗಾಗಿ ತಿಳ್ಕೊಬೇಕಾಗಿರುತ್ತೆ. ಅದು ನಾನು ಯೂಸ್ ಮಾಡ್ತಿರೋ ಬ್ಯಾಟ್ ಬಂದು ಯೋನೆಕ್ಸ್ ಕಂಪ್ನಿದು. ಇದು ಬ್ರ್ಯಾಂಡ್ ಇದೆಯಲ್ಲ, ಇದು ಜಪಾನ್, ಚೀನಾ ಇಲ್ಲೆಲ್ಲ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಸೊ ಇದು ನಾವು ಪ್ರೊಫೆಷ್ನಲ್ ಆಗಿ ಇದೇನಿದು ಬ್ಯಾಡ್ಮಿಂಟನ್ ಆಡಿದವರಿಗೆಲ್ಲ ಅಲ್ಲೆಲ್ಲ ಅಡ್ವರ್ಟೈಸ್ ಮಾಡ್ತಿರ್ತಾರೆ ನೋಡಿ. ತುಂಬ ಜನ ಇದನ್ನು ಜಾಸ್ತಿ ಪ್ರಿಫರ್ ಮಾಡ್ತಾರೆ, ಯೋನೆಕ್ಸ್ ಕಂಪ್ನಿದು. ಅಷ್ಟಂದರೆ ಬ್ರ್ಯಾಂಡಿಂಗ್ ಚೆನ್ನಾಗಿದೆ ಮತ್ತು ಕ್ವಾಲಿಟಿ ಚೆನ್ನಾಗಿ ಮೈಂಟೈನ್ ಮಾಡ್ತಾರೆ ಅಂತ. ನಾನು ಬ್ಯಾಟ್ ತೋರಿಸ್ತೀನಿ ನಿಮಗೆ. ಸೊ ಇದು ಬ್ಯಾಟ್, ಇದು 84 ಗ್ರಾಮ್ ಇರುತ್ತೆ ಅಷ್ಟೇ, ತುಂಬ ವೆಯ್ಟ್ ಇರಲ್ಲ. ಸೊ ಇದು ಬಿಗಿನರ್ಸಿಗಂತ ಮಾಡಿರೋದು. ಅಂದರೆ ಇನ್ನೂ ಸ್ವಲ್ಪ ನಾವು ಜಾಸ್ತಿ ಕಲಿತಾಗ ಸ್ವಲ್ಪ ಬ್ಯಾಟೆಲ್ಲ ಚೇಂಜ್ ಮಾಡಬೇಕು ಇನ್ನು ಕ್ವಾಲಿಟಿ. ಸೊ ನಾವು ಯೂಶ್ವಲಿ ನೋಡಿ ಬ್ಯಾಟಲ್ಲಿ ಇಲ್ಲಿ ನಾರ್ಮಲ್ ಬ್ಯಾಟ್ ಯೂಸ್ ಮಾಡಬೇಕಾದ್ರೆ ಇಲ್ಲೊಂದು ಎಕ್ಸ್ಟ್ರಾ ಕನೆಕ್ಟಿವ್ ಬರುತ್ತೆ, ಆದರೆ ಇದರಲ್ಲಿ ಕನೆಕ್ಟಿವ್ ಬರಲ್ಲ. ಇದೇನು ಡಿಸೈನ್ ಮೇಂಟೈನ್ ಮಾಡಿದ್ದಾರೆ ಇದು ಕಂಪ್ಲೀಟ್, ಇದು ಹೋಲ್, ಇದು ಇಲ್ಲಿ ಕನೆಕ್ಟಿವಿಟಿ ಏನು ಬರಲ್ಲ ಆ ಥರ. ಸೊ ಕನೆಕ್ಟಿವ್ ಬಂದರೆ ಇದು ಬೇಗ ಕಿತ್ತೋಗುತ್ತೆ. ಯೂಶ್ವಲಿ ನೀವು ಗಮನಿಸ್ತಿರ್ತೀರ, ನಾವು ಊರ ಕಡೆ ಚಿಕ್ಕ ವಯಸ್ಸಲ್ಲಿ ಒಂದು ಪ್ರೈಮರಿ ಸ್ಕೂಲಲ್ಲೆಲ್ಲ ಆಡಬೇಕಾದ್ರೆ ಜಾತ್ರೆಯಿಂದ ಶಟ್ಲ್ ಬ್ಯಾಟ್ ತಗೊಂಬಂದು 2-3 ದಿನದೊಳಗೆ ಕಿತ್ತೋಗ್ಬಿಡೋದು. ಇನ್ನೊಂದು ಸ್ವಲ್ಪ ದೊಡ್ಡವರಾಗಿರ್ತೀವಿ, ಒಂದು ಕಾಲೇಜು ಹೈಸ್ಕೂಲಲ್ಲೆಲ್ಲ ಆಡಬೇಕಾದ್ರೆ ಒಂದು ಸ್ವಲ್ಪ ಚೆನ್ನಾಗಿರೋ ಬ್ಯಾಟ್ ತಂದು ಆಡ್ತಿರೋ, ಅದನ್ನ ನೆಕ್ಸ್ಟ್ 2-3 ದಿನ ಕಿತ್ತೋಗ್ಬಿಡೋದು. ಅದನ್ನ ಆಡಿದ್ದಕ್ಕೆ ನಾವು ದೊಡ್ಡ ಪ್ರೊಫೆಷ್ನಲ್ ಆಗಿ ಆಡ್ತಿದ್ದು ದಬಾಕಿದ್ದೀವಿ ಅನ್ನೋ ಲೆವೆಲಿಗೆ ಫೀಲಲ್ಲಿದ್ದು. ಅದರ ರಿಯಲಿಸ್ಟಿಕ್ ಏನು ಗೊತ್ತಾ, ನಿಜವಾಗ್ಲೂ ಈ ಥರ ಪ್ರೊಫೆಷನ್ ಕಲಿಯುವಾಗಲೇ ಆ್ಯಕ್ಚುಲಿ ನಾವೇನು ಕಲ್ತಿಲ್ಲ, ಏನು ಗೊತ್ತಿಲ್ಲ. ತುಂಬ ವಿಷಯ ಇದೆ, ತುಂಬ ಕಲಿಯೋದಿದೆ. ಅವೆಲ್ಲ ಸ್ಪೋರ್ಟ್ಸ್ ಅಂದರೆ ಸ್ಟೇಜ್ ಇಲ್ಲ, ತುಂಬ ಟೆಕ್ನಿಕ್ಸ್ ಕಲಿಬೇಕು, ತುಂಬ ಬಾಡಿ ಮೂಮೆಂಟ್ ಆಗಿರ್ಬೋದು, ತುಂಬ ಫಿಟ್ನೆಸ್ ಆಗಿರ್ಬೋದು, ಇವೆಲ್ಲ ತುಂಬ ಕಲಿಯೋದಿರುತ್ತೆ. ಯಾವುದೇ ಗೇಮ್ ಆದರೂ ಅಷ್ಟೇ ತುಂಬ ವಿಷಯ ಕಲಿಯೋದಿರುತ್ತೆ. ಸೊ ನಾವು ಊರ ಕಡೆಯಲ್ಲಿ ಆಡಿದ ಮಾತಕ್ಕೆ ನಮಗೆಲ್ಲ ಗೊತ್ತು ಅನ್ನೋ ಮೈಂಡ್ ಸೆಟ್ ಎಲ್ಲ ಬೆಳೆಸ್ಕೋಬಾರ್ದು. ಯಾಕಂದರೆ ಕಲಿಯೋದು ಯಾವತ್ತೂ ನಿಲ್ಲಲ್ಲ, ನಾವು ಕಲಿತಾನೇ ಇರಬೇಕು ಲೈಫ್ ಲಾಂಗ್. ಅದೇ ಥರ ತುಂಬ ವಿಷಯಗಳು ಹಾಗೇ ಇದೆ. ಸೊ ಸ್ಪೋರ್ಟ್ಸ್ ಕೂಡ ಹಾಗೇ ನೋಡಿ. ಈಗ ಸಚಿನ್ ತೆಂಡೂಲ್ಕರ್ ಅಷ್ಟು ಚೆನ್ನಾಗಿ ಗೊತ್ತು, ಪ್ರಾಕ್ಟೀಸ್ ಮಾಡ್ತಾರೆ. ವಿರಾಟ್ ಕೊಹ್ಲಿ ಆಗಿರ್ಬೋದು, ಯಾಕೆ ಪ್ರಾಕ್ಟೀಸ್ ಮಾಡ್ತಾರೆ ಅವ್ರಿಗೆ ಗೊತ್ತು, ಸ್ಟಿಲ್ ಪ್ರಾಕ್ಟೀಸ್ ಮಾಡ್ತಾರೆ. ಪ್ರಾಕ್ಟೀಸ್ ಮಾಡಿದರೆ ಅದು ಬರೋದು ಅಷ್ಟು ನೀಟಾಗಿ. ಸೊ ಆ ಥರ ಎಲ್ಲ ಗೇಮ್ನು ಕೂಡ ನಾವು ನೀಟಾಗಿ ಪ್ರಾಕ್ಟೀಸ್ ಮಾಡಿ ಕಲ್ತ್ಕೋಬೇಕು. ಕಲ್ತ್ರೇ ಅದು ನಮಗೆ ಚೆನ್ನಾಗಿ ಬರೋದು. ಇದು ನನ್ನ ಬ್ಯಾಟ್ ನೋಡಿ. ಇದು ಬಂದು ಮ್ಯಾನುಫ್ಯಾಕ್ಚರ್ ಬಂದು ಚೀನಾದಿದು, ಚೀನಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋದು. ಆದರೆ ಯೋನೆಕ್ಸ್ ಕಂಪ್ನಿ ಜಪಾನ್ದಿದು.
ಸೊ ಇದು ಚೀನಾದಲ್ಲಿ ಮ್ಯಾನುಫ್ಯಾಕ್ಚರ್ ಅಂತ ಕ್ವಾಲಿಟಿ ಹೆಸರಿಲ್ಲ, ಯಾಕಂದರೆ ಪ್ರೈಸಿಗೆ ತಕ್ಕನಾಗಿ ಅವರು ಬ್ಯಾಟ್ನ ರೆಡಿ ಮಾಡ್ತಾರೆ. ಇವೆಲ್ಲ ತುಂಬ ಬ್ರ್ಯಾಂಡಿಂಗ್ ಇರೋದ್ರಿಂದ ಇದೆಲ್ಲ ಸಖತ್ ಕ್ವಾಲಿಟಿ ಇರುತ್ತೆ. ಅಂದರೆ ಮುರಿದೋಗಲ್ಲ ಅಂತಲ್ಲ, ಮುರಿದೋಗುತ್ತೆ. ಎಂಥ ಹೈ ಕ್ವಾಲಿಟಿ ಪ್ರೈಸ್ ಕೊಟ್ಟರು ಮುರಿದೋಗುತ್ತೆ. ನೆಲ ಕೊಡಿದ್ರೆ ತುಂಬ ಬ್ಯಾಟ್ಗಳು ನೋಡಿ ಇಲ್ಲಿ ಡ್ಯಾಮೇಜ್ ಆಗೋ ಚಾನ್ಸಸ್ ಇರೋದಿಲ್ಲ. ಒಂದು ಸಲ ನೆಲ ಕೊಡಿದ್ರೆ 10,000 ಬ್ಯಾಟ್ ಕೊಟ್ಟರು ಮುರಿದೋಗುತ್ತೆ. ಅದು ಕಾಮನ್. ಅದು ಹೆಂಗೆ ಯೂಸ್ ಮಾಡ್ತೀವಿ, ಹೆಂಗೆ ಹಾರ್ಡಾಗಿ ಹಾರ್ಷಾಗಿ ಯೂಸ್ ಮಾಡಿ ಮುರಿದೋಗಿ ಹೋಗುತ್ತೆ. ಇಟ್ಸ್ ಡಿಪೆಂಡ್ಸ್. ಮುರಿದೋದ್ರೆ ಬೇರೆ ತೊಗೋಬೇಕಾಗುತ್ತೆ ಅಷ್ಟೇ, ಸಿಂಪಲ್. ನೋಡಿ, ಯೂಶ್ವಲ್ ಆಗಿ ಪ್ರೊಫೆಷನಲ್ ಕೋರ್ಟ್ಗಳೆಲ್ಲ ತುಂಬ ದೊಡ್ಡದಾಗಿರೋದು. ಹಾಗೆ ಅಂದರೆ ಶಟ್ಲ್ನ ಮೇಲೆ ಹೊಡೆದಾಗ ಅದು ಮೇಲೆ ಹೋಗಿ ರೀಚ್ ಆಗುತ್ತಲ್ಲ, ಅದಕ್ಕೆ ತುಂಬ ಸ್ಪೀಷಿಯಸ್ ಆಗಿಟ್ಟಿರುತ್ತೆ. ಮತ್ತು ಕಾಕ್ ತುಂಬ ಹೈಟ್ ಹೋಗೋದ್ರಿಂದ ಸೊ ಹಂಗಾಗಿ ಶಟ್ಲ್ ಇಂಡೋರ್ ಸ್ಟೇಡಿಯಮ್ನ ತುಂಬ ದೊಡ್ಡದಾಗಿರುತ್ತೆ. ತುಂಬ ಹೈಟ್ ಜಾಸ್ತಿ ಇರುತ್ತೆ. ನೋಡಿ, ನಾನು ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ದೊಡ್ಡದಾಗಿದೆ ಇಲ್ಲಿ. ಹಾಗೆಯೇ ಯಾವುದೇ ಸ್ಪೋರ್ಟ್ಸ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ವಾರ್ಮಪ್ ತುಂಬ ಇಂಪಾರ್ಟೆಂಟು. ಬನ್ನಿ, ನಾನು ವಾರ್ಮಪ್ ಹೆಂಗೆ ಮಾಡ್ತೇನೆ ತೋರಿಸ್ತೀನಿ ನಿಮಗೆ. ಆ್ಯಕ್ಚುಲಿ ನಮಗೆ ಇವತ್ತು ಟ್ರೈನಿಂಗ್ ಇದೆ. ಅಂದರೆ ಅಡಲ್ಟ್ ಕ್ಯಾಂಪನ್ನು ಮಾಡ್ತಾರೆ, ಬಿಗಿನರ್ಸ್ಗಳಿಗೆಲ್ಲ ಸ್ವಲ್ಪ ಕೋಚಿಂಗ್ ಕೊಡ್ತಾರಲ್ಲ. ಸೊ ಅದಕ್ಕೆ ನೋಡಿ ಇಲ್ಲಿ ಕಾಕೆಲ್ಲ ರೆಡಿಯಾಗಿದೆ. ಸೊ ಇದೆಲ್ಲ ಯೂಸ್ ಆಗಿರೋಂಥ ಕಾಕು. ಪ್ರಾಕ್ಟೀಸ್ಗೆಲ್ಲ ಏನಾಗಲ್ಲ, ತೊಂದರೆ ಇಲ್ಲ, ಆರಾಮಾಗಿ ಯೂಸ್ ಮಾಡ್ಬೋದು. ನೋಡಿ ಇಲ್ಲೆಲ್ಲ ತಂದು ಇಟ್ಟಿದ್ದಾರೆ. ಈಗ ಸ್ಟಾರ್ಟ್ ಆಗುತ್ತೆ ಈಗ ಸ್ವಲ್ಪ. ಇದೊಂದು ಬ್ಯಾಡ್ಮಿಂಟನ್ ಅಕಾಡೆಮಿ ಆಗಿರೋದ್ರಿಂದ ಇಲ್ಲಿ ಕೋಚಿಂಗ್ ಕೂಡ ಕೊಡ್ತಾರೆ. ನನಗೆ ಬಿಗಿನಿಂಗ್ ಕೋಚ್ ಬಂದು ಭರತಣ್ಣ. ಅದಾದಮೇಲೆ ನಾನು ಎಕ್ಸ್ಟ್ರಾ ಕಲೀಲಿ ಅಂತ ಇಲ್ಲಿ ಸ್ವಲ್ಪ ಟ್ರೈನ್ಡ್ ಆಗಿರೋಂಥವ್ರು ನಮಗೆ ಟ್ರೈನಿಂಗ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರು. ಅವರು ಕೆಲವೊಂದು ವ್ಯಾಲ್ಯುಬಲ್ ವರ್ಡ್ಸ್ ಹೇಳಿದ್ದಾರೆ ಬ್ಯಾಡ್ಮಿಂಟನ್ ಬಗ್ಗೆ. ಬನ್ನಿ ಅವ್ರು ಏನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. Hi everyone, I am Ismail from iSmash Badminton Academy, Kuwait. So, I am here to give a brief overview of badminton. Badminton is one of the fastest and the most exciting sport. It's built speed, stamina and sharp thinking. For students, it's not just a game. It's help you stay fit, focused and disciplined. Every shot teaches patience, timing and teamwork. If you start now, you can join competition and make friends. It may even lead to a bright sporting career. So, step on court, pick up a racket and play. Let badminton make you smarter and stronger. Hello everyone, my name is Arvind V. Suresh. I am a former Indian international player and currently the coach of iSmash Badminton Academy, Kuwait. So, my advice to the next generation of badminton players is that you have to work hard, stay humble and play with your passion. The future of badminton is yours to seize. Thank you. ನಮಗೆ ಟ್ರೈನಿಂಗ್ ಕೊಡೋರು ನೋಡಿ ಈ ಥರ ಹಿಂದ್ಗಡೆ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಫಿಲ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿಸ್ತಾರೆ ನಮಗೆ. ಸೊ ಇದನ್ನು ಫಿಲ್ ಮಾಡಬೇಕು ಈ ಥರ. ಸೊ ಯಾಕಂದರೆ ತುಂಬ ಜಾಸ್ತಿ ಇದ್ದರೆ ಪಟನ್ ಕಾಕ್ ಹಾಕ್ಬೋದಲ್ಲ. ಸೊ ಹಂಗಾಗಿ ಇದಕ್ಕೆ ಫಿಲ್ ಮಾಡಿಕೊಂಡು ಬೆನ್ನಿಗೆ ಕಟ್ಕೊಂಡು ಮಾಡಬೇಕು. ಸೊ ಅದಕ್ಕೆ ಇದಕ್ಕೆ ನಾನು ಫಿಲ್ ಮಾಡಿಕೊಟ್ಟಿದ್ದೀನಿ ಅವರಿಗೆ. ಫಿಲ್ ಆಗೋಯ್ತು. ಈಗ ಅವರು ಬೆನ್ನಿಗೆ ಹಾಕೊಳ್ತಾರೆ, ಕಟ್ಕೊಳ್ತಾರೆ. ನಾನು ಪ್ರಾಕ್ಟೀಸ್ ಹೆಂಗೆ ಮಾಡ್ತೀನಿ ತೋರಿಸ್ತೀನಿ ಬನ್ನಿ. ಅಕ್ಕ ಸೊ ಪ್ರಾಕ್ಟೀಸಿಂಗ್ ಸ್ಟಾರ್ಟ್ ಆಗಿದೆ. ಸೊ ನಾನು ಕೂಡ ಹೆಂಗೆ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ನಾನು ಸ್ವಲ್ಪ ಕಲಿಬೇಕಲ್ಲ, ಬಿಲ್ಡಪ್ ತೊಗೋಬೇಕಲ್ಲ, ಅದಕ್ಕೋಸ್ಕರ. ಜಸ್ಟ್ ಓಕೆ 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 ಎಸ್. Point of contact should be in the front. Okay, bro. Okay. Next time I will try. Thank you. ತುಂಬ ಸುಸ್ತಾಗುತ್ತೆ. ತೊಡೆ ಎಲ್ಲ ಕಿತ್ತೋಗಲೆಲ್ಲಿ ನೋವು ಬರ್ತಾವೆ ಗುರು. ಅಷ್ಟು ಯಾಕಂದರೆ ಇದು ಲೆಗ್ ಮೂಮೆಂಟ್ನ ತುಂಬ ಜಾಸ್ತಿ ಮಾಡಬೇಕಾಗಿರೋದ್ರಿಂದ ತೊಡೆ ಮತ್ತು ಕಾಲುಗಳೆಲ್ಲ ತುಂಬ ನೋವು ಬರ್ತದೆ. ಸ್ಟ್ರೆಂತ್ ಇಂಪ್ರೂವ್ ಮಾಡಬೇಕು ಕಾಲ್ದು, ಮತ್ತು ಇದ್ರ ಜೊತೆಗೆ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ. ಸೊ ಈಗ ಪ್ರೊಫೆಷ್ನಲ್ ಇರೋರಲ್ಲಿ ಏನು ಮಾಡ್ತಾರೆ, ಅದಕ್ಕಂತ ಸ್ಪೆಸಿಫಿಕ್ ಎಕ್ಸಸೈಸ್ ಮಾಡ್ತಾರೆ, ಯಾವುದು ಸ್ಟ್ರೆಂತ್ ಇಂಪ್ರೂವ್ಮೆಂಟ್ ಎಕ್ಸಸೈಸ್ಗಳನ್ನ. ಸೊ ನಾವು ಕೂಡ ಮಾಡಬೇಕು. ಸ್ಟ್ರೆಂತ್ ಇಂಪ್ರೂವ್ ಮಾಡಿದರೆ ಲೆಗ್ಗೆಲ್ಲ ಆ ಕಡೆ ಈ ಕಡೆ ಪಟ ಅಂತ ಮೂವ್ ಮಾಡಬೇಕು. ಇಲ್ಲಾಂದ್ರೆ ತುಂಬ ಕಷ್ಟ. ಸಖತ್ ಪೈನ್ ಬರುತ್ತೆ ಲೆಗ್ ಮೂಮೆಂಟ್ಗಳು ಮಾಡಬೇಕಾದ್ರೆ.
ಆದರೆ ಚೆನ್ನಾಗಿದೆ, ಒಂಥರ ಕಲಿಬೇಕಲ್ಲ. ಬ್ಯಾಟ್ನ ಹೋಲ್ಡ್ ಮಾಡೋದ್ರಲ್ಲೂ ತುಂಬ ವಿಷಯ ಇದೆ ಗುರು. ಹೆಂಗಂದರೆ ನೋಡಿ, ಇದು ಬ್ಯಾಟ್ನ ನೋಡಿ ಈ ಆ್ಯಂಗಲಲ್ಲಿ ಇಟ್ಕೊಂಡ್ರೆ ಇದು ಬ್ಯಾಕ್ ಎಂಡ್ ಅಂದರೆ ಹಿಂದೆ ತಳ್ಳೋಕೆ ಹೆಲ್ಪ್ ಮಾಡುತ್ತೆ ಇದು ಫಿಂಗರ್. ಬ್ಯಾಟ್ನ ಹೋಲ್ಡ್ ಮಾಡಬೇಕಾದ್ರೆ ನೋಡಿ ಬ್ಯಾಟಿಂದ ಸೊ ಇದು ಆ್ಯಂಗಲ್ ಹಿಂಗೆ ಇಟ್ಕೋಬೇಕು ನೋಡಿ, ಹಿಂಗೆ. ಸೊ ಅದೇ ಬ್ಯಾಕ್ ಎಂಡ್ ಪುಲ್ ಮಾಡಬೇಕಾದ್ರೆ ನೋಡಿ ಈ ಥರ ಬರುತ್ತೆ. ಸೊ ಇದೆಲ್ಲ ನಮಗೆ ಗೊತ್ತೇ ಇರಲಿಲ್ಲ ಹೆಂಗೆ ಹಿಡ್ಕೋಬೇಕು ಬ್ಯಾಟ್ ಅನ್ನೋದು. ಸೊ ಇದೇ ಥರ ಪ್ರಾಕ್ಟೀಸ್ ತೊಗೊಳ್ಬೇಕಾದ್ರೆ ಬ್ಯಾಟ್ ಹಿಡಿಯೋದು ಕೂಡ ಶಾಟ್ನ ತುಂಬ ಡಿಸೈಡ್ ಮಾಡುತ್ತೆ. ಸೊ ಅದಕ್ಕೆ ಬ್ಯಾಟ್ನ ಹೆಂಗೆ ಹಿಡಿಬೇಕನ್ನೋದು ತುಂಬ ಈ ಕ್ರಿಕೆಟಲ್ಲಿ ಹಿಡಿತೀವಲ್ಲ, ಒಂದು ವೇ ಆಫ್ ಸ್ಟೈಲ್ ಇರುತ್ತೆ, ಒಂದು ಟೆಕ್ನಿಕ್ ಇರುತ್ತೆ. ಸೊ ಅದೇ ಥರ ಇದರಲ್ಲೂ ಕೂಡ ಒಂದು ವೇ ಆಫ್ ಪ್ರೊಸೀಜರ್ ಇದೆ. ಸೊ ಒಂದು ಟೆಕ್ನಿಕ್ ಇದೆ, ಆ ಥರನೇ ಬ್ಯಾಟ್ ಹಿಡಿಬೇಕು, ಹೋಲ್ಡಿಂಗ್ ಪ್ರೊಸೀಜರ್ಸ್. ಇವರೆಲ್ಲ ನನ್ನ ಪಾರ್ಟ್ನರ್ಸ್. ಸೊ ಇಲ್ಲೊಬ್ರು ಅಂಕಲ್ ಕಲಿತಿದ್ದಾರೆ ನೋಡಿ, ಇವರಿಗೆ 53 ವರ್ಷ, ಇನ್ನೂ ಒಳ್ಳೆ ಗ್ರೂಪಲ್ಲಿ ಆಡ್ತಿದ್ದಾರೆ ಗುರು. Hello, nice to meet you. We are colleagues of Param and we are in badminton coaching. We are from both Kipik and this is very good for health also. You people also can do practice. Badminton is very good for health also. Please do continue and we wish Param for his good future. Thank you. One thing I want to add, like if you start playing badminton, you will have interest coming. As soon as you like playing more and more, your interest will be more and more. So you will love it. Yeah. This is a very good game for health also, and for like from every parts of the body, sweat will be coming, and like you will enjoy the game. It's very good. Down, from up. ಹಾಂ, ಇವತ್ತಿನ ನನ್ನ ಬ್ಲಾಗ್ ಇದು. ಈ ವಿಡಿಯೋ ನಿಮಗೆ ಐ ಹೋಪ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ನೀವು ಕೂಡ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇದ್ದರೆ ಸ್ಪೋರ್ಟ್ಸಿಗೆ ಇನ್ವಾಲ್ವ್ಮೆಂಟ್ ಕೊಡಿ, ಆಟ ಆಡಿ, ಸ್ವಲ್ಪ ಹೆಲ್ತ್ನ ಮೇಂಟೈನ್ ಮಾಡಿ. ಸೊ ವಿಡಿಯೋ ಇಷ್ಟ ಏನು ಮಾಡಬೇಕಂತ ಗೊತ್ತಲ್ಲ, ಒಂದು ಪಠಾರ್ ಅಂತ ಸಬ್ಸ್ಕ್ರೈಬ್ ಬಟನ್ ಒತ್ಬಿಡಿ. ಹಾಗೆ ನಾನು ವೀಡಿಯೋನ ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಪರಂ ಪಾಸಿಟಿವ್ ಆತ್ಮ. ಮತ್ತೆ ಸಿಗ್ತಾ ಇರೋಣ ಗುರು. ಬಾಯ್, ಸಿ ಯು, ಶುಭರಾತ್ರಿ.